ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಜೆಪಿ ನಡ್ಡಾ ಅವರಿಂದ ಅಧಿಕಾರ ಸ್ವೀಕಾರ ಮಾಡಿರುವಂತಹ ನಿತಿನ್ ನಬೀನ್ ಕೇವಲ 45 ವರ್ಷದ ನಿತಿನ್ ನಬೀನ್ರನ್ನ ಪಕ್ಷದ ಅತಿ ಉನ್ನತ ಸ್ಥಾನಕ್ಕೆ ಏರಿಸಲಾಗಿದೆ. ಇವರನ್ನ ಅತ್ಯಂತ ಕಿರಿಯ ಅಧ್ಯಕ್ಷ ಅಂತಲೂ ಸಹ ಈಗ ಕರೆಯಲಾಗುತ್ತೆ. ರಾಷ್ಟ್ರೀಯ ಅಧ್ಯಕ್ಷರ ಅತಿ ಕಿರಿಯ ವಯಸ್ಸಿನ ಹೆಗ್ಗಳಿಕೆಗೆ ನಬೀನ್ ಪಾತ್ರರಾಗಿದ್ದಾರೆ. ಬಿಜೆಪಿಯ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಅಧಿಕಾರ ಸ್ವೀಕಾರವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿ ಹಿರಿಯ ನಾಯಕರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ. भारत प्रथम सदस्यता ग्रहण की उसके नितिन नवीन जी आगे बढ़ो। 5 दिनों तक रही घोषणा करता हूं, हार्दिक बधाई देता हूं तथा निर्वाचन प्रमाण पत्र। धन्यवाद। भारत माता की जय। नितिन नवीन जी आगे बढ़ो। अब हमारे नवनिर्वाचित राष्ट्रीय नितिन नवीन जी आगे बढ़ो। नितिन नवीन जी आगे बढ़ो। भारतीय जनता पार्टी जिंदाबाद। मैं आदरणीय रक्षा मंत्री माननीय राजनाथ अभिनंदन करें। मैं आदरणीय गृह मंत्री माननीय अमित शाह जी से अनुरोध करता हूं। माननीय नितिन नबीन जी हम सभी के अध्यक्ष हैं। और उनका दायित्व सिर्फ भाजपा को भी संभालना इतना नहीं है, एनडीए के सब साथियों के बीच भी उन्होंने तालमेल का बहुत बड़ा दायित्व भी देखना होता है। साथियों, माननीय नितिन जी के संपर्क में जो भी आया है वो उनकी सरलता और सहजता की चर्चा जरूर करता है। बीजेपी युवा मोर्चा का दायित्व हो, अलग अलग राज्यों में प्रभारी के रूप में जिम्मेदारी हो, या फिर बिहार सरकार में काम करने का अनुभव हो, नितिन जी ने हमेशा जब जब जो जहां जो जिम्मेवारी मिली अपने आप को उन्होंने साबित किया है। जिम्मेवारी देने वालों को भी उनके कार्य ने गर्व से भर दिया है। साथियों, ये 21वीं सदी है और देखते ही देखते 21वीं सदी के पहले 25 वर्ष तो पूरे भी हो चुके हैं। आने वाले 25 वर्ष बहुत महत्वपूर्ण है। ये वो कालखंड है जब विकसित भारत का निर्माण होना है और होना तय है। इस महत्वपूर्ण कालखंड की शुरुआत में हमारे माननीय नितिन नबीन जी
बीजेपी की विरासत को आगे बढ़ाएंगे। ಇವತ್ತು ದೆಹಲಿಯ ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ नए अध्यक्ष ನಿತಿನ್ ನಬೀನ್ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ नितिन गडकरी जी से मैं नम्र विनंती करता हूं ಸಾರಥಿಯನ್ನ ಕೊಡಲಾಗಿದೆ. अपने नए अध्यक्ष ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡೋ ಸಂದರ್ಭದಲ್ಲಿ 2-3 ವಿಚಾರ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾರೆ. ಒಂದು, ಯಾಕೆ ಇವರನ್ನ ಆಯ್ಕೆ ಮಾಡಲಾಯಿತು, ನಿತಿನ್ ನಬೀನ್ ಅವರನ್ನ ಯಾಕೆ ಆಯ್ಕೆ ಮಾಡಲಾಯಿತು? डॉक्टर लक्ष्मण जी का विशेष धन्यवाद। ಸರಳತೆ ಮತ್ತು ಸಹಜತೆ ಇವರಲ್ಲಿ ರೂಢಿಸಿಕೊಂಡಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಈ ಹಿಂದೆ ಕೊಟ್ಟಿರುವಂತಹ ಅಧಿಕಾರಗಳನ್ನ, ಜವಾಬ್ದಾರಿಗಳನ್ನ ಸಮರ್ಪಕವಾಗಿ ನಿಭಾಯಿಸಿರುವಂತಹ ಕಾರಣಕ್ಕಾಗಿ ಇವರ ಹಿನ್ನೆಲೆಯನ್ನು ಹೇಳೋದಾದ್ರೆ, ಇವರು ಬಿಹಾರದ ಮೂಲದವರು, 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಬಿಹಾರದ ನಿತಿನ್ ಕುಮಾರ್ ಸರ್ಕಾರದಲ್ಲಿ ಸಚಿವರಾಗಿದ್ರು. ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, अब हमारे नवनिर्वाचित राष्ट्रीय ಛತ್ತೀಸ್ಗಢದ ಪ್ರಭಾರಿಯಾಗಿ ಇವರನ್ನ ಬಿಜೆಪಿ ಆಯ್ಕೆ ಮಾಡುತ್ತೆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ. आगे बढ़ो। ಅಲ್ಲಿ ಛತ್ತೀಸ್ಗಢದಲ್ಲಿ नितिन ಸರ್ಕಾರ, ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಇವರ ಪಾತ್ರ ಬಹಳಷ್ಟು ಪ್ರಮುಖ ಆಗಿರುತ್ತೆ. ಅಂದ್ರೆ ಚುನಾವಣೆಯ ರಣತಂತ್ರದಲ್ಲಿ ಯಶಸ್ವಿ ಆಗ್ತಾರೆ. मैं आदरणीय ಜೊತೆಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 11 ಕ್ಷೇತ್ರಗಳಲ್ಲಿ 10 ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ವ್ಯಕ್ತಿ ಇವರು. ಇದರ ಜೊತೆಗೆ ಮೂಲತಃ ಎಬಿವಿಪಿಯಿಂದ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡ್ತಾರೆ. गृह मंत्री 1980ರಲ್ಲಿ शाह जी से ಬಿಜೆಪಿ करता हूं। ಸ್ಥಾಪನೆ ಆಗಿರುವಂತಹ ವರ್ಷ ಇವರ ಜನನ ಆಗುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಅತಿ ಕಿರಿಯ ವಯಸ್ಸಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ अपने नए अध्यक्ष ಇವರೀಗ ಆಯ್ಕೆ ಆಗಿದ್ದಾರೆ. ಮುಂದೆ ಅವರ ಮುಂದೆ ಅತಿ ದೊಡ್ಡ ಚಾಲೆಂಜ್ ಕೇವಲ 4 ತಿಂಗಳಲ್ಲಿ ಬರುತ್ತೆ. ಕೇರಳದ ಚುನಾವಣೆ, ಪಶ್ಚಿಮ ಬಂಗಾಳದ ಚುನಾವಣೆ, ತಮಿಳುನಾಡಿನ ಚುನಾವಣೆ, ಅದರ ಜೊತೆಗೆ लक्ष्मण जी का विशेष ಒಟ್ಟು ಅಸ್ಸಾಂ ಸೇರಿ उनको भी ಪಂಚ ರಾಜ್ಯಗಳ ಚುನಾವಣೆ ಅವರ ಮುಂದೆ ಇದೆ. ಹಾಗಾಗಿ ದೊಡ್ಡ ಚಾಲೆಂಜ್ ಅವರಿಗೆ. ಅದನ್ನ ಹೇಗೆ ನಿಭಾಯಿಸ್ತಾರೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋ ರೀತಿ NDA ಮೈತ್ರಿಕೂಟವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಜೊತೆಯಲ್ಲಿ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.